ಬಿಷ್ಟಪ್ಪ ಗುಡ್ಡಪ್ಪ ಇದೇ ಬಂದವ್ರಿ ಒಂದೊಂದು ಇಲ್ಲಿ ಬಂದ್ ಹಾಲಿನ ರೊಕ್ಕ ದುಡ್ಕಂತ ಬಂದ್ ಇಲ್ಲಿ ಬಂದವ ನೋಡ್ರಿ ಇದು 8 ಲೀಟರ್ ಐತಿ ಅದು 8 ಲೀಟರ್ ಇದು 8 ಲೀಟರ್ ಐತ್ರಿ. ಒಟ್ಟ ನಾವು ತಿಂಡಿ ನಾವು ಕೊಡ್ಬೇಕಪ್ಪ ಅಂದ್ರ ಹಸಿರು ಹುಲ್ಲು ಒಂದ್ 2 ಮೇವು ಬೇಕ್ರಿ ದಿನಕ್ಕ ಎಲ್ಲಾ ಆಕಳಿಂದ ನಡು ಒಂದ್ ದಿವಸಕ್ಕೆ 2 ಹೊತ್ತಿನ ಸೇರಿ 100 ಲೀಟರ್ ಹಾಕವ್ರಿ. ಇದು ಎಷ್ಟು ಕೊಡೋದ್ರಿ ಹೊತ್ತಿಗೆ? ಇದು 10 ಲೀಟರ್ ಐತ್ರಿ. ಹೊತ್ತಿಗೆ 10 ಲೀಟರ್. ಎತ್ತಾಗಿ ಕೂತೆ ನಾವು ಸ್ವಲ್ಪ ಮೇಂಟೆನೆನ್ಸ್ ನೀರು ಪಾರು ಎಲ್ಲ 3 ಟೈಮ್ ನೀರು ಕುಡಿಸ್ಬೇಕ್ರಿ. ಫುಡ್ಡಿಗೆ ಖರ್ಚು ಬರ್ತೈತ್ರಿ. ಆಮೇಲೆ ಕರೆಕ್ಟ್ ಮೇಂಟೆನೆನ್ಸ್ ಡಾಕ್ಟರ್ ಖರ್ಚು ಏನು ಬರೋದಿಲ್ಲ. ಮಂಜಾಪ್ ಡಾಕ್ಟರ್ ಮಂದಿ ಹಿಂಡಿ ಗುದ್ಲೆ ಒಂದ್ ಅರ್ಧ ಗಂಟೆ ಮಂಗಿಸ್ಬಾರ್ದ್ರಿ ಅವನ್ನ. ಹಿಂಡಿ ಗುದ್ಲೆ ಅವು ಹೋಲು ಅಗಲಾಗಿರ್ತಾವ್ರಿ. ಸಗಣಿನ ಹುಳ ಮಲೆ ಹೋಗ್ತಾವ್ರಿ. ಮಲೆ ಹೋಗಿ ಅದು ಕೆತ್ತದ ಬಾವು ಸ್ಟಾರ್ಟ್ ಆಗತ್ತೆ. ಈ ಜನ ಇಂಥವ ಚೆನ್ನಾಗಿರೋ ಆಕಳು ಒಯ್ದಿರ್ತಾರ್ರಿ. ಹ್ಞೂ ಚೆನ್ನಾಗಿರೋ ಒಯ್ದಿರ್ತಾರ, ಹಿಂಗ ಇರ್ತಾವ ಎಲ್ಲ ಇರ್ತಾವ. ಬಟ್ ಅದು ಅವ್ರ ಕಡೆ ಹೋದ್ಮೇಲೆ ಹಾಲು ಕಮ್ಮಿ ಕೊಟ್ನೆ, ಆಮೇಲೆ ಒಂದ್ ನಮೂನಿ ವೀಕ್ ಆದ್ನೆ, ಒಂದ್ ನಮೂನಿ ಅದು ಹಾಕವು. ಬಟ್ ನಿಮ್ ಕಡೆ ಯಾಕೆ ಹಿಂಗದವು, ಅವ್ರ ಕಡೆ ಬೇರೆ ಕಡೆ ತರ ಕಟ್ಟಕತ್ತೆ. ನಮ್ಗೆಲ್ಲ ನೋಡ್ರಿ ಒಣ ಮೇವು ಹೆಂಗ್ ಮೇಯ್ತಾರ ನೋಡ್ರಿ. ಹ್ಞೂನ್ರಿ ಇವು ಅಲ್ಲ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ಪ್ರತಿ ಸತಿ ನನ್ನ ಚಾನೆಲ್ ಒಳಗೆ ಈ ಹಸುಗಳು ವ್ಯಾಪಾರಸ್ಥರ ವಿಡಿಯೋಗಳನ್ನ ನೋಡ್ತಾ ಇರ್ತಿದ್ರಿ. ನಾನು ಮೊದಲನೇ ಸತಿ ನನಗೆ ಯಾಕಂದರೆ ಇದಕ್ಕೆ ನನಗೂ ಕೂಡ ಅವಕಾಶ ಒದಗಿ ಬಂತು. ಇಲ್ಲಿ ಒಬ್ರು ಅಣ್ಣಾರ ಅದಾರ, ಡೈರಿ ಫಾರ್ಮ್ ಮಾಡ್ಯಾರ ಕಂಚರಗಟ್ಟಿ ಗ್ರಾಮದೊಳಗೆ. ಆಮೇಲೆ ಇವರು ಸಿಕ್ಕಾಪಟ್ಟೆ ಒಳ್ಳೆ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಆಕಳ ಒಳ್ಳೆ ಜೋಪಾನ ಮಾಡ್ತಾರ ಅಂತಂದು ನಾನು ಕೇಳ್ಪಟ್ಟಿದ್ದೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ಬರೋಣ, ಇವ್ರದ್ದೊಂದು ವಿಡಿಯೋ ಮಾಡೋಣ, ಇವರ ಅನಿಸಿಕೆನ ತಗೊಂಡು ನಿಮಗೆ ನಾನು ಹೇಳೋಣ ಅಂತ ಒಂದು ಉದ್ದೇಶದ ಮೇಲೆ ಸ್ನೇಹಿತರೆ ಇಲ್ಲಿ ವಿಡಿಯೋ ಮಾಡೋಕೆ ಬಂದಾನಿ. ಬರ್ರಿ ಸ್ನೇಹಿತರೆ, ಇವರೆಲ್ಲ ಹೆಂಗೆ ಕಾಳಜಿ ಮಾಡ್ತಾರೆ, ಏನೇನು ಎತ್ತ ಅಂತ ಪ್ರತಿಯೊಂದು ಕೇಳೋಣ. ಯಾಕಂದ್ರೆ ಇವ್ರ ಕಡೆ ಇರೋಂಥ ದನ ಒಳ್ಳೆ ಹಾಲು ಕೊಡ್ತಾ, ಆಮೇಲೆ ಭಾಳ ದಿನಗಳಿಂದನೂ ಇವ್ರ ಕಡೆ ದನ ಸರ್ವೈವ್ ಆಗ್ಯಾವ ಸ್ನೇಹಿತರೆ. ಬರ್ರಿ ಶುರು ಮಾಡೋಣ ವಿಡಿಯೋನ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಸರ್. ಅಣ್ಣ ನಿಮ್ಮ ಹೆಸರು ರೀ? ನಮ್ಮ ಹೆಸರು ಬಿಷ್ಟಪ್ಪ ಸರ್. ಬಿಷ್ಟಪ್ಪಣ್ಣಾರ. ಬಿಷ್ಟಪ್ಪ ಗುಡ್ಡಪ್ಪ ಇದೇ ಮನವರ್. ಬಿಷ್ಟಪ್ಪ ಗುಡ್ಡಪ್ಪ ಇದೇ ಮನವರ್. ಹ್ಞೂ ರೀ ಅಣ್ಣ. ಸಾಕಿನ ಕಂಚಾರಗಟ್ಟಿ. ಕಂಚರಗಟ್ಟೆ ಪ್ರಾಪರ್ ಕಂಚರಗಟ್ಟೆ ಸರಿ ಅಣ್ಣ. ಅಣ್ಣ ಇವಾಗ ಇದು ಮನಿ ಪಕ್ಕಕ್ಕೆ ನೀವು ಎಲ್ಲ ಡೈರಿ ಫಾರ್ಮ್ ಮಾಡ್ಕೊಂಡಿರೋದಲ್ಲ ಈಗ? ಡೈರಿ ಫಾರ್ಮ್ ನಾವು ಇಲ್ಲೇ ಮಾಡ್ಕೊಂಡವ್ರಿ. ಹ್ಞೂ ಇಲ್ಲೇ ಮಾಡ್ಕೊಂಡ್ ಹೊಲ್ದಾಗ ಹುಲ್ಲು ಹಚ್ಚೇವ್ರಿ. ಹ್ಞೂ ಹುಲ್ಲು ಹಚ್ಕೊಂಡ್ ಒಂದು 4 ಎಕರೆ ಹುಲ್ಲು ಹಚ್ಚೇವ್ರಿ. 4 ಎಕರೆ ಹುಲ್ಲು ಹಚ್ಕೊಂಡ್ ಇಲ್ಲೇ ಮೇಂಟೆನ್ಸ್ ಮಾಡ್ಕೊಂತ ಒಂದು ಹುಡುಗನ ಇಟ್ಕೊಂಡ್ ನಾವು ಮೇಂಟೈನ್ ಮಾಡ್ಕೊಂಡ್ ಹೊಂಟಾವ್ರಿ ಈಗ. ಸರಿ ಅಣ್ಣ. ಓಕೆ ಅಣ್ಣ, ಈಗ ನಾನು ಕೇಳ್ಪಟ್ಟೆ ಮತ್ತು ನೀವು ಆಕಳ ಭಾರಿ ಚಲೋ ಕಾಳಜಿ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿರಿ, ಚಲೋ ಜೋಪಾನ ಮಾಡಿರಿ ಆಕಳ ಅಂತಂದು. ಈಗ ಹಾಗಾಗಿ ನಿಮ್ಮ ಹತ್ರ ನಾನು ವಿಡಿಯೋ ಮಾಡೋ ಒಂದು ಉದ್ದೇಶದಿಂದ ಬಂದಾನಿ. ಆಮೇಲೆ ಅಣ್ಣ ನೀವು ಡೈರಿ ಫಾರ್ಮ್ ಶುರು ಮಾಡಿ ಎಷ್ಟು ವರ್ಷ ಆತ್ರಿ? ಈಗ ಭಾಳ ವರ್ಷ ಆಗಿಲ್ರಿ, ಒಂದು 4 ತಿಂಗಳು ಆಗೈತ್ರಿ. ಈಗ 4 ತಿಂಗಳು ಒಂದ್ರದ್ದು ಸ್ಟಾರ್ಟ್ ಮಾಡ್ದಾನ. ಹ್ಞೂನ್ರಿ. ಈಗ 7 ಆಕಳಕ್ಕೆ ಬಂದ್ ನಿಂತ್ಕೊಂಡ್ 7 ಆಕಳಕ್ಕೆ ಬಂದು ನಿಂತ್ಕೊಂಡಿರಿ. ಹೆಚ್ಚು ಕಡಿಮೆ ಬಾಬಾಣನ ತಲೆ ಜಾಸ್ತಿ ತಂದರ. ಬಾಬಾಣನ ಹತ್ರನ ಜಾಸ್ತಿ ನೀವು ತಗೊಂಡಿರಿ, ಜಾಸ್ತಿ ತಂದರ. ಓಕೆ ಸರಿ. ಆಮೇಲೆ ನಮಗೆ ಏನಾದ್ರು ಕನ್ವರ್ಸ್ ಮಾಡ್ಕೊಂತಾನ್ರಿ, ಹಿಂಗ ಇಷ್ಟವು ಇಷ್ಟಿಲ್ಲ ಅಂತ ಹೇಳ್ತಾನ್ರಿ. ರೇಟ್ನ್ಯಾಗ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಕೊಡ್ತಾನ್ರಿ. ಹಂಗಾಗಿ ಹೆಚ್ಚು ಕಡಿಮೆ ಆತನ ತಲೆ ಭಾಳ ತಂದರದ್ರಿ ನಾವು. 10-11 ಲೀಟರ್ ಲೆವೆಲ್ ಅದಾವ್ರಿ. ಈಗ ನಿಮ್ಮ ಇದ್ದೂರಿನ ವ್ಯಾಪಾರಸ್ಥ ನಾವ್ ಇದ್ದೂರ ನಮ್ಮೂರಾಗ ಅದಾರ್ರಿ ಬಾಬಾಣ ಅಂತೇಳಿ. ಅವ್ರ ತಲೆ ತಗೊಂಡ್ಬರ್ತಾವ್ರಿ. ಅವ್ರ ತಲೆ ತಗೊಂಬಂದ್ ನಾವ್ ಸಾಕ್ಯಂದ್ ಇದು ಮಾಡ್ಕೊಂಡ್ ಹೊಂಟಾವ್ರಿ. ಟೋಟಲ್ ಎಷ್ಟು ಅದಾವಣ ಈಗ ಆಕಳ? ನಿಮ್ಮ 7 ಆಕಳ ಅದಾವ್ರಿ. 7 ಆಕಳದವು. 7 ಆದವು ಅಂತ ನೋಡ್ರಿ ಸ್ನೇಹಿತರೆ ಆಕಳ. ಆಮೇಲೆ ಅಣ್ಣ ಇದು ಮೊದಲನೇದು ಇದೇನು ಜರ್ಸಿ ಮಿಕ್ಸ್ ಐತಿ? ಮಿಕ್ಸ್ ರೀ ಅದು. ಜರ್ಸಿ ಮಿಕ್ಸ್ ಏನ್ರಿ? ಅದು 6 ಲೀಟರ್ ಐತ್ರಿ. 6 ಲೀಟರ್ ಐತ್ರಿ. 6 ಲೀಟರ್ ಅಂತ ಸ್ನೇಹಿತರೆ. ಹೊತ್ತಿಗೆ 6 ಕೊಡ್ತೈತ್ರಿ. ಒಂದ್ ಹೊತ್ತಿಗೆ 6 ಲೀಟರ್. ಇದೇನು ಇಳ್ದತಣ್ಣ? ಇಳ್ದೈತಿ. ಅಷ್ಟು ಇಳ್ದವ್ರಿ ಇಳ್ದ. ಓಕೆ. ಹೊತ್ತಿಗೆ 6 ಲೀಟರ್ ಕೊಡ್ತೈತಿ. ಒಂದ್ ಹೊತ್ತಿಗೆ 6 ಲೀಟರ್. ಎಷ್ಟು ದಿನ ಆತಣ್ಣ ಇಳಿದ್ರಿ ಇದು? ಇದಾಗಲ್ಲ 2 ತಿಂಗಳು ಆತು. 2 ತಿಂಗಳು ಆತು. ಅಂದ್ರೆ ಸ್ಟಾರ್ಟಿಂಗಿಗೆ ಏನು 6 ಕೊಡ್ತಿದ್ರ? ಸ್ಟಾರ್ಟಿಂಗ್ 6 ಐತ್ರಿ. ಇವಾಗ್ಲೂ 6 ಅವರೇಜ್ ಮೇಂಟೈನ್ ಐತಿ. ಸರಿ. 15 ದಿವಸ ಜಾಸ್ತಿ ಆಕತಿ. ಹ್ಞೂನ್ರಿ. ಆಮೇಲೆ ಈ ಆಕಳಣ್ಣ ಯಾವ್ದ್ರಿ? ಅದ್ರಿ ಅದು 8 ಲೀಟರ್ ಐತ್ರಿ. ಅದು 8 ಲೀಟರ್ ಏನ್ರಿ? ಫ್ಲಾಟ್ ಚಲೋ ಐತ್ರಿ. ಹ್ಞೂನ್ರಿ. ಫ್ಯಾಟ್ ಚೆನ್ನಾಗೈತಿ. ಫ್ಲಾಟ್ ಚೆನ್ನಾಗೈತಿ. ನೋಡ್ರಿ ಸ್ನೇಹಿತರೆ, ಫ್ಯಾಟ್ ಚೆನ್ನಾಗೈತಿ ಅಂತಂದು ಫ್ಲಾಟ್ ಚೆನ್ನಾಗೈತಿ. ಇಷ್ಟಪಣ್ಣಾರ 42 ರೂಪಾಯಿ ಬೀಳ್ತ್ರಿ ಅದು. ಹ್ಞೂನ್ರಿ. ಒಂದ್ ಲೀಟರ್ಗೆ ರೀ 42 ರೂಪಾಯಿ ಫ್ಲಾಟ್ ಬೀಳ್ತ್ರಿ ಅದು. ಅಂದ್ರ ಇದ್ರ ಹಾಲ್ ರೀ? ಇದ್ರ ಹಾಲು. ಅಂದ್ರ ಅಷ್ಟು ಫ್ಯಾಟ್ ಐತಿ ಅಂತ. ಫ್ಲಾಟ್ ಐತಿ ಅಂತ ನೋಡ್ರಿ ಸ್ನೇಹಿತರೆ, HF ಆದ್ರೂ ಕೂಡ ಒಳ್ಳೆ ಚೆನ್ನಾಗಿರೋಂತ ಹಾಲ್ ಕೊಡತೈತಿ ಅಂತಾರ. ಇದನ್ನು ಬಾಬಣ್ಣರ ಕಡೆ ಎಲ್ಲ ಓಸ್ ತಂದ್ರು ಬಾಬಣ್ಣ ಕಡೆ. ಬಾಬಣ್ಣರ ತಗೊಂಡಿರೋದು ಒಂದೊಂದ ಮಾಡಿ ಎಲ್ಲ ಒಂದೊಂದು ಇಲ್ಲಿ ಬಂದ್ ಹಾಲಿನ ರೊಕ್ಕ ದುಡ್ಕಂತ ಬಂದ್ ಇಲ್ಲಿ ಬಂದ ನೋಡ್ರಿ. ಹುನ್ರಿ. ಆತರ ಅದ್ರಾಗ ನೀವು ಅದ್ರಾಗ ರೊಕ್ಕ ಉಳಿಸ್ಕೊಂಡ್ ಹುನ್ರಿ ಇದು ಮಾಡ್ಕೊಂಡ್ ಅಲ್ಲಿ ಬಂದವ್ರಿ ಅಣ್ಣ. ಆಮೇಲೆ ಅಣ್ಣ ಈ ಆಕಳ್ರಿ ಇದು 8 ಲೀಟರ್ ಐತ್ರಿ. ಅದು ಇದು 8 ಲೀಟರ್ ಕೊಡ್ತೀರಾ? ಇದು ಎಷ್ಟಂದ್ರಿ? ಇದು 8 ಲೀಟರ್ ಐತಿ. ಅದು 8 ಲೀಟರ್. ಇದು 8 ಲೀಟರ್ ಐತ್ರಿ. ಇದು 8 ಲೀಟರ್ ಅಂತ ನೋಡ್ರಿ ಸ್ನೇಹಿತರೆ ಹಸು. ಓಕೆ ಅಣ್ಣ ಸರಿ. ಆಮೇಲೆ ಬಿಷ್ಟಪ್ಪಣ್ಣ ಇವಾಗ
ನೀವು ನಿಮ್ಮ ಫಾರ್ಮ್ ಒಳಗ ಹ್ಞೂ ಏನೇನು ವ್ಯವಸ್ಥೆ ಪದ್ಧತಿ ಮಾಡ್ಕೊಂಡಿರಿ ಹಾಲು ಸಂಬಂಧ ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿರುವಂತ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ನೀವು ಸ್ಪೆಷಲ್ ಅಂದ್ರೆ ಕರಿಯಾಕಾಗ್ಲಿ ಹಾಲು ಕರಿಯಕ್ಕಾದ್ರೂ ನಾವು ನಮ್ಮ ಹೆಣ್ಮಕ್ಳು ಹೇಳ್ತಿದ್ರಿ ಹುನ್ರಿ ಇಷ್ಟ ದಿನ ನಾವು ಸ್ವಲ್ಪ ಇದು ಮಾಡ್ಕೊಂಡು ಬೇಡ ಅಂತೇಳಿ ಹುನ್ರಿ ಆಮೇಲೆ ಈಗ ಒಂದು ಮಿಷನ್ ತಂದವ್ರಿ ಮಿಷನ್ ಹಿಡ್ತವ್ರಿ ಈಗ ಹುನ್ರಿ ಮಿಷನ್ ಹಿಡ್ಕೊಂಡ್ ನಮ್ಮ ಹುಡ್ರು ನಮ್ಮ ಮಳಿಂದ್ರು ನಮ್ಮ ಹುಡ್ರು ಇರ್ತಾರ್ರಿ ಹಿಂಡ್ಕೊಂತ ಬರ್ತಾವ್ರಿ ಹುನ್ರಿ ಹಿಂಡ್ಕೊಂತ ಬಂದು ಆಮೇಲೆ ಹಸಿರು ಮೇವು ಅಂತಂದ್ರೆ ಒಂದ್ 2 ಮೇವರ ಹಸಿರು ಮೇವು ಬೇಕ್ರಿ ಎರಡು ಸಲ ಹಸು ಮೇವು ಬೇಕ್ರಿ ಒಂದ್ ಆಕಳಿಗೆ ಅಲ್ರಿ ಒಟ್ಟ ನಾವು ತಿಂಡಿ ನಾವು ಕೊಡ್ಬೇಕಪ್ಪ ಅಂದ್ರ ಹಸಿರು ಹುಲ್ಲು ಒಂದ್ 2 ಮೇವು ಬೇಕ್ರಿ ದಿನಕ್ಕ ಆಮೇಲೆ ರಾಗಿ ಹುಲ್ಲು ಭತ್ತ ಹುಲ್ಲು ಇಂಥ ಒಣ ಮೇವು ಹಾಕ್ಬೋದ್ರಿ ಇಂಥವ್ ಹಾಕ್ಬೋದ್ರಿ ಆಮೇಲೆ ಫುಡ್ ಮೇಂಟೆನೆನ್ಸ್ 3 kg ಮಾಡ್ಬೋದ್ರಿ ಹುನ್ರಿ ಅಣ್ಣ ಇದು ಒಂದು ಲೈಟ್ ಬಂದ್ ಮಾಡ್ರಿ ಇದು ಒಂದು ಅದಾರೆ ಈಗ ಒಂದು 2-3 ಮೇವರ ಒಂದು 2 ವಾರ 3 ಮೇವರ ಒಣ ಮೇವು ಬೇಕ್ರಿ ಓಕೆ ರೀ ಆಮೇಲೆ ಟೋಟಲ್ ಎಷ್ಟು ಹಾಲ್ ರೀ ನಿಮಗೆ ಸಿಗೋದು ದಿನ 2 ಹೊತ್ತು ಸೇರಿಸಿ ಎಲ್ಲ ಆಕಳಿಂದ ನಡು ಒಂದ್ ದಿವಸಕ್ಕೆ 2 ಹೊತ್ತಿನ ಸೇರಿ 100 ಲೀಟರ್ ಹಾಕವ್ರಿ ಎಷ್ಟು ರೀ 100 ಲೀಟರ್ ಒಂದು 100 ಲೀಟರ್ ಎಡಬಲ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ್ರಿ ಓಕೆ ರೀ ಸರಿ ರೀ ಅಣ್ಣ ಆಮೇಲೆ ಇದು ಅಣ್ಣ ಆಕಳ ಇದು ಬಾಬಣ್ಣರ್ದಲ್ರಿ ಎಲ್ಲ ಅಷ್ಟು ಅವ್ರವ್ರಿ ಹುನ್ರಿ ಇದು ಎಷ್ಟು ಕೊಡೋದ್ರಿ ಹೊತ್ತಿಗೆ ಇದು 10 ಲೀಟರ್ ಐತ್ರಿ ಹೊತ್ತಿಗೆ 10 ಲೀಟರ್ ಒಂದ್ ಹೊತ್ತಿಗೆ ಕರ ಹಾಕಿ ಎಷ್ಟು ದಿನ ಆತ್ರಿ ಇದು ಒಂದು 15 ದಿವಸ ಆಗೈತ್ರಿ ಒಂದು 15 ದಿವಸ ಆಗೈತಿ 10 ಲೀಟರ್ ಬರೋದತ್ರಿ ಓಕೆ ರೀ ಸರಿ ಅಣ್ಣ ಆಮೇಲೆ ಅಣ್ಣ ಈಗ ಬಾಳ ಮಂದಿ ಆಕಳ ಫಾರ್ಮ್ ಮಾಡ್ಬೇಕ ಅನ್ನೋರು ಇರ್ತಾರ ಈಗ ಅಂತರಿಗೆ ನೀವು ಇಂಥ ದನ ಈಗ ಏನು HF ಸಾಕಿರಲ್ಲ ಯಾಕಂದ್ರೆ ಬ್ಯಾರೆ ಬಾಳ ತೀರಾ ಕ್ರಾಸ್ ಇದ್ದಿದ್ದು ದನ ಅವನ್ನೆಲ್ಲ ಬಿಟ್ಟು ಇಂಥ ಚಲೋ HF ಬ್ರೀಡಿಂಗ್ ದನ ಸಾಕರಿಗೆ ಇದ್ರ ಕಾಳಜಿ ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಇದಕ್ಕೆ ಏನ್ ಕಾಳಜಿ ಬೇಕು ಏನೇನ್ ಮಾಡ್ಬೇಕು ಪದ್ಧತಿ ಸೇರಿ ಹೇಳ್ತೀರಿ ಜನಕ್ಕೆ ಗಲೀಜ್ ಆಗ್ಲಿಲ್ಲಂಗ್ ನೋಡ್ಕೇರಿ ಸಗಣಿ ಬಿದ್ರ ಎತ್ತಿ ಹಾಕ್ಬೇಕ್ರಿ ಆಮೇಲೆ ಆಗದ ಜಾಸ್ತಿ ಮೈ ಅಣ್ಣ ಒಂದು ವಾರಕ್ಕೊಮ್ಮೆರ ಜಳಕ ಮಾಡಿಸ್ಬೇಕ್ರಿ ಅವ್ನ ಅತಿ ಅಂದ್ರ 8 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಜಳಕ ಮಾಡಿಸ್ಬೇಕು ಅವು ಸ್ವಲ್ಪ ಕೆಚ್ಚಲ ಪಚ್ಚಲ ದಿವಸ ಡೈಲಿ ತೊಳಿಬೇಕು ಕೆಚ್ಚಲ ಪಚ್ಚಲ ಡೈಲಿ ತೊಳಿಬೇಕು ಆಮೇಲೆ ಇವು ಏನು ಸಗಣಿ ಬದ್ದು ಕೂತ್ಲೆ ಎತ್ತಿ ಹಾಕ್ಬೇಕ್ರಿ ಎತ್ತಿ ಹಾಕಿ ಕೂತ್ಲೆ ನಾವು ಸ್ವಲ್ಪ ಮೇಂಟೆನೆನ್ಸ್ ನೀರು ಪಾರು ಎಲ್ಲ 3 ಟೈಮ್ ನೀರು ಕುಡಿಸ್ಬೇಕ್ರಿ ನೀರು ಕುಡ್ಸ್ಕೊಂಡು ಹಸಿರು ಮೇವು ಹಾಕ್ರು ಒಂದು 2 ಟೈಮ್ ಹಾಕ್ರು ಹಸಿರು ಮೇವು ಹಾಕ್ಬೇಕ್ರಿ ನಾವು ಹಸಿರು ಮೇವು ಹಾಕಿ ಇದು ಹಾಕತ್ರಿ ಏನ್ ಹಾಲಿನಾಗ ಇನ್ಕಮ್ ಚಲೋ ಐತ್ರಿ ಇನ್ಕಮ್ ಇಲ್ಲ ಅಂತ ಹೇಳಂಗಿಲ್ರಿ ಇನ್ಕಮ್ ಚಲೋ ಐತ್ರಿ ನಮ್ಮ ಒಂದು 80,000 ರೂಪಾಯಿ ಆದ್ರೂ ಒಂದು 20,000 ರೂಪಾಯಿ ಫುಡ್ಡಿಂಗ್ ಖರ್ಚು ಬರ್ತೈತ್ರಿ ಆಮೇಲೆ ಕರೆಕ್ಟ್ ಮೇಂಟೆನೆನ್ಸ್ ಡಾಕ್ಟರ್ ಖರ್ಚು ಏನು ಬರೋದಿಲ್ಲ ನಮ್ಮ ಇಲ್ಲೇ ಹೊಳದಾಗ ಡಾಕ್ಟರ್ ಅದಾರಿ ಒಳ್ಳೆ ಡಾಕ್ಟರ್ ಅದಾರಿ ಅವರು ಸ್ವಲ್ಪ ಫೋನ್ ಮಾಡೋಗತ್ಲೆ ಬಂದು ಸ್ವಲ್ಪ ಹಿಂಗ್ ಮಾಡ್ರಿ ಹಿಂಗಿಲ್ಲ ಅಂತೇಳಿ ಮೆಡಿಸಿನ್ ಕೊಟ್ಟು ಇಂಜೆಕ್ಷನ್ ಮಾಡಿ ಹೋಗ್ತಾರ್ರಿ ಅವ್ರೇನ್ ಜಾಸ್ತಿ ಏನ ಅಂತ ಏನು ಹೈ ಡೋಸ್ ಏನು ಹೊಡೆಯಂಗಿಲ್ಲ ಅವ್ರು ಏನ ನಿಮಗೆ ಡಾಕ್ಟರ್ ಅವಶ್ಯಕತೆ ಇದ್ದಾಗ ನೀವು ಅವ್ರು ಫೋನ್ ಮಾಡ್ತಾವ್ರಿ ಎಷ್ಟೊತ್ತಿನಾಗಾದ್ರೂ ಬರ್ತಾರೆ ಕಾಯಂ ಏನ್ರಿ ಅವ್ರ ಹೆಸರು ಡಾಕ್ಟರ್ ಹೆಸರು ಮಂಜಾಪ್ ಡಾಕ್ಟರ್ ಅವ್ರ ಹೆಸರು ಮಂಜಾಪ್ ಡಾಕ್ಟರ್ ಅಂತ ನೋಡ್ರಿ ಸ್ನೇಹಿತರೆ ಹೊಳಲ್ನ್ಯಾರ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಅಡ್ಡಾಡ್ತಾರೆ ರೀ ಓಕೆ ರೀ ಅಂದ್ರೆ ಒಟ್ ನೀವ್ ಹೇಳೋ ಪ್ರಕಾರ ಟೈಮ್ ಟು ಟೈಮ್ ಹಿಂದ ಸಗಣಿ ಗಿಣಿ ಎಲ್ಲ ಸಗಣಿ ತೆಗಿಬೇಕ್ರಿ ಅವ್ರು ತೆಗಿತಾ ಇರ್ಬೇಕ್ರಿ ಎಸಿ ಗಲೀಜ್ ಮಾಡಬಾರ್ದು ತೀರಾ ಗಲೀಜ್ ಆದಂಗ ಅವಾಗಿನ ಅದು ಹುಳಗಳು ಹತ್ತವ್ರಿ ಆಮೇಲೆ ಒಂದು ಹಿಂಡಿ ಗುದ್ಲೆ ಒಂದ್ ಅರ್ಧ ಗಂಟೆ ಮಂಗಸ್ಬಾರ್ದ್ರಿ ಅವನ್ನ ಹಿಂಡಿ ಗುದ್ಲೆ ಅವು ಹೋಲು ಅಗಲಾಗಿರ್ತಾವ್ರಿ ಸಗಣಿನ ಹುಳ ಮಲೆ ಹೊಕ್ಕವ್ರಿ ಮಲೆ ಹೋಗಿ ಅದು ಕೆಚ್ಚಲ್ ಬಾವು ಸ್ಟಾರ್ಟ್ ಆಕತ್ರಿ ಈ ನೆಲದಾಗಿದ್ದ ಹುಳನ ಸಗಣಿ ಹುಳನ ಕೆಚ್ಚಲ್ದಾಗ ಉತ್ಪತ್ತಿ ಆಕತ್ರಿ ಅದು ಅದಕ್ಕೆ ಹಕ್ಕಿ ನೀಟ್ ಇಟ್ಕೋಬೇಕು ಅರ್ಧ ತಾಸು ಸ್ವಲ್ಪ ಹಿಂಡಿ ಕೂತ್ಲೆ ಮೇವ್ ಹಾಕಿ ಆಮೇಲೆ ಒಂದ್ ಅರ್ಧ ತಾಸು ಆದ್ಮೇಲೆ ಅದು ಕೂಡ್ತತ್ರಿ ಆಮೇಲೆ ಮಂಗುಸಿದ್ ಮಾಡ್ಬೋದ್ರಿ ಆಮೇಲೆ ಸರಿ ರೀ ನೀಟ್ನೆಸ್ ಬೇಕಂತ ನೀಟ್ ಇಟ್ಕೊಂಡ್ರೆ ನಮ್ಮ ಆಕಳು ಒಳ್ಳೆ ನೀಟ್ನೆಸ್ ಸರಿ ಯಾಕಂದ್ರೆ ಈಗ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕ್ರಿ ವಿಷ್ಣುಣ್ಣವ್ರೆ ಈಗ ಕೆಲವೊಬ್ರು ಏನ್ ಮಾಡ್ತಾರ್ರಿ ಈ ಜನ ಇಂಥವ ಚೆನ್ನಾಗಿರೋ ಆಕಳು ಒಯ್ದಿರ್ತಾರ್ರಿ ಒಯ್ದಿರ್ತಾರ ಹಿಂಗ ಇರ್ತಾವ ಎಲ್ಲ ಇರ್ತಾವ ಬಟ್ ಅದು ಅವ್ರ ಕಡೆ ಹೋದ್ಮೇಲೆ ಹಾಲು ಕಮ್ಮಿ ಕೊಟ್ನೆ ಆಮೇಲೆ ಒಂದ್ ನಮೂನಿ ವೀಕ್ ಆದ್ನೆ ಒಂದ್ ನಮೂನಿ ಆದ್ವ ಹಾಕವು ಬಟ್ ನಿಮ್ ಕಡೆ ಯಾಕೆ ಹಿಂಗದವು ಅವ್ರ ಕಡೆ ಬೇರೆ ಕಡೆ ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ಬೇಕ್ರಿ ಮೇಂಟೆನೆನ್ಸ್ ಈಗ ಅವ್ರು ಒಂಥರ ಮೇಂಟೈನ್ ಮಾಡ್ತಾರೆ ನಾವೇನ್ ಅದೇನ್ ಹೊತ್ಕೊಂಡ್ ಕುಂದ್ರಬೇಕನ್ನಿಲ್ರಿ ಕರೆಕ್ಟ್ ಒಂದ್ 2 ಟೈಮ್ 3 ಟೈಮ್ ಮೇವ್ ಹಾಕ್ಬೇಕ್ರಿ ಕರೆಕ್ಟ್ ಹಸಿರು ಹುಲ್ಲು ಬೇಕೇ 2 ಟೈಮ್ ಹಸಿರು ಬೇಕು ರಾಗಿ ಹುಲ್ಲು ಭತ್ತ ಹುಲ್ಲು ಆಮೇಲೆ ಗಾಂಜಲ್ ರೌದಿರಿ ಇಂಥವೆಲ್ಲ ಹಾಕ್ಬೇಕ್ರಿ ಆಮೇಲೆ ಟೈಮ್ಸ್ ಒಂದ್ 3 ಟೈಮ್ ನೀರ್ ಕುಡಿಸ್ಬೇಕ್ರಿ ಸತವತ್ತು ಒಬ್ರು ನಮ್ಮ ಈ ಕಡೆ ಬರ್ರಿ
ಅಂದ್ರೆ ಸತವತ್ತು ಒಬ್ರು ಅದ್ರ ಕಡೆ ಗಮನ ಕೊಡೋರು ಇರ್ಬೇಕು. ಒಬ್ರು ಡೈಲಿ ಬೇಕ್ರಿ, ಡೈಲಿ ಇಲ್ಲ ನಡೆಯೋದಲ್ರಿ. ಹಂಗ ನಾನು ಆಕಳ ಕಟ್ಟಿದ್ನೆ, ನಮ್ ಹೊಲಕ್ ಒಂದೇ ನಾ ಮಾಡಿದ್ನಿ ಅಂದ್ರ ಅಂತಾವ್ ದನ ಕಟ್ಟೂಬಾರ್ದ್ರಿ. ನಾವ್ ಏನಪ್ಪಾ ಅಂದ್ರ ಬಿಡ್ಬೇಕು, ಒಂದು ಆಳ್ ಹೋದ್ರು ಹೋಲಿ, ಒಬ್ರು ಮೇಂಟೈನ್ ಮಾಡ್ರ ಕೈ ಬಿಡ್ಬೇಕ್ರಿ, ಮೇಂಟೈನ್ ಮಾಡಿಸ್ಬೇಕ್ರಿ. ನಾವು ನಮ್ ಕಡೆಗೆ ಅಲ್ಲಿ ಅಂದ್ರೆ ನಾವು ಸಾಧ್ಯ ನಾವು ಮಾಡ್ಬೇಕ್ರಿ. ನಮ್ ಕಡೆ ಅಲ್ಲಿ ಅಂದ್ರೆ ಒಂದ್ ಆಳ್ ಹಚ್ಚಿ ಮಾಡಿಸ್ಬೇಕ್ರಿ. ನಮ್ಗೆ ಟ್ಯಾಕ್ಟ್ರಿ ಅದಾವ್ರಿ, ಒಂದ್ 4 ಎಕರೆ ಹುಲ್ಲು ಹಚ್ಚೇವ್ರಿ. 4 ಎಕರೆ ಹುಲ್ಲು ಹಚ್ಚಿದ ಮೇಲೆ ಕಂಟಿನ್ಯೂ ಗಾಡಿ ತಗೊಂಡೋಗಿ ಡಿಸ್ಕೌಂಟ್ ಟೇಲರ್ ತಗೊಂಡೋಗಿ ಒಂದ್ ಟೇಲರ್ ಹೋಗಿ ಕಟಿಂಗ್ ಮಿಷನ್ ತಂದವ್ರಿ. ಅದಾಗೆಲ್ಲ ಕಟಿಂಗ್ ಮಾಡಿ ಒಂದ್ ಇಂಚ್ ಕಟ್ ಹಾಕತ್ರಿ ಹುಲ್ಲು, ಅವನ್ನೆಲ್ಲ ಹಾಕಿ ಅಂತ ಬರ್ತಾವ್ರಿ. ಈಗ ನೀವ್ ಹೇಳೋ ಲೆಕ್ಕಕ್ಕ ಈಗ ಸುಮ್ನ ನಾ ದನ ತಂದ್ ಕಟ್ಟಿದ್ನೆ, ಅಲ್ಲೇ ಹೋದ್ನೆ ಇಲ್ಲಿ ಹೋದ್ನೆ ಅಷ್ಟಿಷ್ಟು ಹುಲ್ ಹಾಕ್ಯ ಅಂದ್ರೆ ಮಾಡಕ್ ಮಾಡ್ಬಾರ್ದ್ರಿ. ಹಂಗ ಕೈ ಇರ್ಬೇಕ್ರಿ. 2 ಟೈಮ್ ಹಾಕ್ರಿ ಒಟ್ಟು ಹಸಿರು ಹುಲ್ ಬೇಕೇ ಬೇಕ್ರಿ. ಆಮೇಲೆ ತಿಂಡಿ ಎಲ್ಲಾ ರೀ? ತಿಂಡಿಗೆ ಏನಿಲ್ರಿ, ಪೇಣಿ, ಪಾಲಿಶ್ ತೌಡು ಇಂಥವೆಲ್ಲ. ಪಾಲಿಶ್ ತೌಡು, ಆಮೇಲೆ ಪೆನ್ಸಲ್, ಆಮೇಲೆ ಹೊಳದೊಂದು ಒಣ ಫುಡ್ ಬರತ್ರಿ, ಅದು ಒಂದೊಂದ್ ಕೆಜಿ ಒಟ್ಟು 3 ಕೆಜಿ ಇಟ್ರೆ ಸಾಕ್ರಿ. ಒಂದ್ ದಿವಸಕ್ಕೆ 6 ಕೆಜಿ ರೀ. ಒಂದ್ ದಿವ್ಸಕ್ಕೆ 6 ಕೆಜಿ. ಹ್ಞೂನ್ರಿ. ನಮ್ಗೆಲ್ಲ ನೋಡ್ರಿ ಒಣ ಮೇವು ಹೆಂಗ್ ಮೇಯ್ತಾರ ನೋಡ್ರಿ. ನೋಡ್ರಿ ಒಣ ಮೇವು ಎಲ್ಲಾ ಹೊಯ್ದು ಹೇಳ್ತೇವ್ರಿ. ಹಸಿ ಮೇವು ಹಾಕಿ ನಡೀತಿ, ಒಣ ಮೇವು ಹಾಕಿ ನಡೀತ್ರಿ. ಒಣ ಮೇವು ಆರಾಮ್ ತಿಂತವಲ್ರಿ, ಚೆನ್ನಾಗಿ ಆರಾಮ್ ನೋಡ್ರಿ ಹೆಂಗ್ ಬದಾಡ್ತಾವ್ರಿ ನೋಡ್ರಿ ಸ್ನೇಹಿತರೆ. ಆಮೇಲೆ ಅಣ್ಣ ಈ ಹಸುರಿ ಇದು ಎಷ್ಟ್ ಕೊಡೋದ್ರಿ ಹಾಲು? ಎಲ್ಲ 10 ಲೀಟರ್ ನಮ್ಗೆ. ಓಸ್ 10 ಲೀಟರ್. 10 ಓಸ್ 10 ರೀ. ಅವೆಲ್ಲ 8 ಅದಾವ್ರಿ. ಅವು ಯೋಜನೆ ಕಡಿಮೆ ಅದಾವ, ಇವು ಯೋಜನೆ ಜಾಸ್ತಿ ಅದಾವ. 2ನೇ ಸೂಲು, ಅವು 1ನೇ ಸೂಲು. 1ನೇ ಸೂಲು, 2ನೇ ಸೂಲ್ ರೀ. ಇದು ಒಂದ್ ಎಷ್ಟ್ ಕೊಡೋ? ಇವೆಲ್ಲ ಓಸು 10, 9 ರೀ. ಇವ್ರಿ. ಹ್ಞೂ. ಆಮೇಲೆ ಇದು ರೀ, ಅದು 10 ರೀ. ಇದು 10 ಕೊಡೋದ್ರಿ. ಅದು 10 ರೀ. ಅದು 10 ಲೀಟರ್. ಓಕೆ, ಸರಿ ಅಣ್ಣ. ಆಮೇಲೆ ಇದು ಹೊಸ ಹಸು ಇವಾಗ ಬಾಬಣ್ಣ ತಗೊಂಬಂದವ್ರಿ. ಬಾಬಣ್ಣ ಹತ್ರ ಯಾವಾಗ ಈಗ ತಗೊಂಬಂದಿರಲ್ರಿ? ಈಗ ಬಂದತ್ ನೋಡ್ರಿ ಸ್ನೇಹಿತರೆ. ನನ್ನ ಹಳೆ ವಿಡಿಯೋದೊಳಗೆ ಸ್ನೇಹಿತರೆ ನೀವು ಈ ಹಸು ನೋಡಿರ್ಬೋದು. ಇದಕ್ಕೆ ಬಾರಿ ಸ್ಪೆಷಲ್ ಹಸು ಅಂತ ನಾನು ಹೇಳಿದ್ದೆ ವಿಡಿಯೋದಾಗ ನಿಮಗೆ. ಅದು ಇವಾಗ ಬಿಷ್ಟಣ್ಣಾರೇ ತಗೊಂಬಂದಾರ ನೋಡ್ರಿ ಸ್ನೇಹಿತರೆ. ಬರೀ 2 ಹಲ್ಲಿಂದ ನೋಡ್ರಿ ಇದು ಆಕಳ. ಇದು ಒಳ್ಳೆ ಮೇಂಟೈನ್ ಆಗಿ ಚೆನ್ನಾಗಾದ್ರೆ ಬರೋಬ್ಬರಿ ಒಳ್ಳೆ ಮಸ್ತ್ ಗ್ರೋತ್ ಆಗ್ತದೆ ನೋಡ್ರಿ ಸ್ನೇಹಿತರೆ. ಅಲ್ಲಿ ಆ ಕಡೆ ಇಲ್ಲಿ ಮಾಡ್ತಾನೆ ಬರ್ರಿ ಅಣ್ಣ. ಅಣ್ಣ ಅದು ಇವಾಗ ತಗೊಂಬಂದಿದ್ದಲ್ರಿ ಬಾಬಣ್ಣರ ಕಡೆಗೆ? ಬಾಬಣ್ಣ ಇವತ್ತು ತಂದವ್ರಿ. ಹಾ ರೀ. ನೋಡ್ರಿ ಸ್ನೇಹಿತರೆ, ಆಗ್ಲೇ ನೋಡಿದ್ರಲ್ಲ, ಅದು ಸ್ವಲ್ಪ ಗೀರ್ HF ಮಿಕ್ಸ್ ಏನೈತಲ್ಲ, ಬಾರಿ ಒಳ್ಳೇದನ ಈ ಸ್ನೇಹಿತರೆ. ಅದು ನಮ್ ಡಾಕ್ಟರ್ ಇರ್ಲಿ, ಅದ ಆಪ್ಯಾಸ್ಯ ಪಟ್ಟ ಅಂತ ಮಂಜನ್ ಡಾಕ್ಟರ್ ಆಪ್ಯಾಸ್ಯ ಪಟ್ರಿ. ಅದನ್ನ ಹಿಡ್ಕಾರಪ್ಪ ಕಟ್ಟಿಗೆ ಚಲೋ ಆಕೈತಿ. ನೀವು ಈ ದನ ಏನೈತಲ್ಲ, ಇವಾಗ ಮಂಜಪ್ಪ ಡಾಕ್ಟರ್ ಒಂದ್ ಅಭಿಮಾನದ ಮೇಲೆ ನೀವು ಅವ್ರ ಒಂದ್ ಭರವಸೆಯಿಂದ ತಗೊಂಡಿರಿ, ಚೆನ್ನಾಗೈತಿ ಮಾಡ್ರಿ ದನ, ಇದು ಒಳ್ಳೆ ದನ ಅಂತ. ಓಕೆ ರೀ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಇಲ್ಲಿ ಮಿಷನ್ ಮಾಡ್ಕೊಂಡವ್ರಿ. ಹಿಂಗ ಮಿಷನ್ ಮಾಡ್ಕೊಂಡವ್ರಿ. ಹಿಂಗೆಲ್ಲ ಫುಡ್ಡಿನ ಚಲ ಇಲ್ಲೇ ಇಟ್ಕೊಂಡ್ಬರ್ತಾವ್ರಿ. ಹ್ಞೂ. ಓಕೆ ಸ್ನೇಹಿತರೆ, ನೋಡ್ರಿ ಬಾಬಣ್ಣರು ಬಂದಾರ ಇಲ್ಲಿ. ಬಾಬಣ್ಣರ ದನ ಓಸು ನೀವ ಕೊಟ್ಟಿರಂತಲ್ರಿ ಇವನ್ನ? ಒಳ್ಳೆ ಚೆನ್ನಾಗಿ ಎಲ್ಲ ಹಾಲ್ಗಿಲ್ ಎಲ್ಲ ಬರ್ತತಿ ಅಂದಾರ. ಯಾಕಂದ್ರೆ ಒಯ್ದು 1 ದಿನ 2 ದಿನ ಅಲ್ಲ, ಭಾಳ ದಿನ ಆಗೈತಂತ ತಗೊಂಡ್ ಹೋಗಿ ಅವ್ರು. ಭಾಳ ದಿನ ಆಗಿದ್ರಿ. ಹ್ಞೂ. ಭಾಳ ದಿನ ಆಗೈತಿ. ಒಳ್ಳೆ ಆಕಳ ಅದು ಹಾಲು ಚೆನ್ನಾಗಿ ಕೊಡ್ತಾವ ಅಂತಾರ ಆಕಳ. ಆಮೇಲೆ ನೀವ್ ಹೇಳೋ ಪ್ರಕಾರ ಪ್ರತಿ ವಿಡಿಯೋದಾಗೂ ಹೇಳ್ತಿರ್ತೀರಿ ಮೇಸಾಟ ಮಾಡ್ಬೇಕು, ಮೇಸಾಟ ನೀಟ್ ಕ್ಲೀನ್ ಇದ್ರೆ ಆಕಳ ಸ್ವಚ್ಛ ಇಟ್ರೆ ಹೆಂಗ್ರಿ ಈ ತರ ಈ ಟೈಪ್ ಇಟ್ಕಂದ್ರಿ ಆಟೋಮೆಟಿಕ್ ಹಾಲ್ರಿ. ಹುನ್ರಿ. ಈ ಸ್ವಚ್ಛತೆ ಇಟ್ಟಾರಲ್ರಿ, ಹಿಂಗ್ ಇಟ್ಕೋಬೇಕ್ರಿ. ಹಿಂಗ್ ಇಟ್ಟಿದ್ರೆ ಆಟೋಮೆಟಿಕ್. ಯಾವ್ರಿ ನೀವು ಕೊಟ್ಟಿರೋಂತ ಆಕಳ ಎಲ್ಲ ಸ್ವಲ್ಪ ಹೇಳ್ಬರ್ರಿ. ನಮ್ಮ ಆಕಳ ಹೌದ್ರಿ, 2. ಹುನ್ರಿ. ಈ ಕಡೆ 2 ರೀ. ಹುನ್ರಿ. ಆ ಕಡೆ ಲಾಸ್ಟ್ ಇಂದ ಒಂದ, ಈ ಕಡೆ ಇವ್ 2 ಇದ್ರ ಹೌದ್ರಿ. ಹುನ್ರಿ. ಇವ್ 2 ರೀ. ಹುನ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಬಾಬಣ್ಣಾರ್ ಕೊಟ್ಟಿರುವಂತಾನೆ ಆಕಳಗಳು ಇವೆಲ್ಲ. ಇವ್ ತಗೊಂಡೋಗಿರೋಂತ ಇವ್ರಿಗೂ ಕೂಡ ಬಿಷ್ಟಣ್ಣಾರಿಗೆ ಯಾವ ಕೂಡ ಫೇಲ್ ಆಗಿಲ್ಲ. ಒಳ್ಳೆ ಮಸ್ತ್ ಚೆನ್ನಾಗಿರೋಂತ ಆಕಳ ಕೊಟ್ಟಾರ. ಆಮೇಲೆ ಬಿಷ್ಟಣ್ಣಾರು ಕೂಡ ಚೆನ್ನಾಗಿ ನೋಡ್ರಿ ಮಾಡ್ಯಾರ್ರಿ, ಭಾಳ ಒಳ್ಳೆ ಕ್ಲೀನ್ ಆಗಿ ಮ್ಯಾಟ್ ಗೀಟ್ ಎಲ್ಲ ಹಾಕಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಯಾರ. ಒಳ್ಳೆ ಇವಾಗ ನೋಡ್ರಿ ಒಣ ಮೇವು ಹಾಕ್ಯಾರ ಇಲ್ಲಿ. ಇದು ಹೊಸ ಇದು ಹಸಿ ಮೇವು, ಸಾರಿ ಹಸಿ ಮೇವು ಹಾಕ್ಯಾರ ನೋಡ್ರಿ ಇಲ್ಲಿ. ಜಸ್ಟ್ ಈ ಕಡೆ ಅಣ್ಣ ಮೇವಿಗೆಲ್ಲ ಏನ್ ಯೂಸ್ ಮಾಡ್ತೀರಣ್ಣ? ಕಟ್ ಗಿಟ್ ಮಾಡಾಕ ಹಿಂಗೆ ತಳ್ರಿ ಅಣ್ಣ. ಹಿಂಗೆ ಏನಂದ್ರಿ ಅಣ್ಣ? ಇಲ್ಲ ಕಟಿಂಗ್ ಮಿಷನ್ ಐತ್ರಿ. ಹೋಲ್ ಕಟ್ ಮಾಡೋದು, ಶಾಪ್ ಕಟ್ಟರ್. ಇದು ಶಾಫ್ ಕಟ್ಟರ್ ಏನ್ರಿ? ಶಾಪ್ ಕಟ್ಟರ್ ಅದು. ಶಾಫ್ ಕಟ್ಟರ್. ಇದೇನು ಡೈಲಿ ಯೂಸ್ ಮಾಡೋದ್ರಿ? ಡೈಲಿ ಕಟ್ ಹಸಿರು ಮೇವು ಕಟ್ ಮಾಡ್ತೀರಿ, ಒಣ ಮೇವು ಕಟ್ ಮಾಡತ್ರಿ. ಹಸಿ ಮೇವು ಒಣ ಮೇವು 2 ಕಟ್ ಮಾಡೋದು. ಓಕೆ. ಹಸಿರು. ಹುನ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಹೇಳ್ರಿ ಅಣ್ಣ. ಹಸಿರು ಮೇವನ್ನು ಕಟ್ ಮಾಡ್ತೀರಿ, ಒಣ ಮೇವು ಕಟ್ ಮಾಡ್ತೀರಿ. ಈ ಟೈಪ್ ಆಕತ್ರಿ. ಈ ತರ. ಹುನ್ರಿ. ಎಲ್ಲ ಈ ತರ ಕಟ್ ಆಕತ್ರಿ. ಹುನ್ರಿ. ಓಕೆ ರೀ. ಓಕೆ.
ಇವ್ರ ಅಣ್ಣಾರ ಪ್ರತಿಯೊಬ್ರು ಇವ್ರು ಕಾಯಂ ಇರ್ತಾರ ನೋಡ್ರಿ, ಕಾಯಂ ರೀ. ಸ್ವಲ್ಪ ಈ ಕಡೆ ಹೊಳ್ಪ. ಅಂದ್ರೆ ಪ್ರತಿಯೊಂದು ಆಕಳದ ಜೋಪಾನ ಜವಾಬ್ದಾರಿ ಇವ್ರದ ಅಣ್ಣಾರ ಅಲ್ಲ, ಇವ್ರದಾರ ಹುನ್ರಿ. ನೋಡ್ರಿ. ನಿಮ್ಮ ಹೆಸರಣ್ಣ ಬಸವರಾಜ್ ಅಣ್ಣಾರ ಎಲ್ಲ ನಿಮ್ದ ಉಸ್ತುವಾರಿ ರೀ, ಎಲ್ಲ ನೋಡ್ಕೊಳ್ಳೋದು ಆಕಳ ಎಲ್ಲ ಜೋಪಾನ ಮಾಡೋದು. ಓಕೆ ರೀ ಅಣ್ಣ. ಯಾರ ಫೋನ್ ಮಾಡಿ ನಿಮಗೆ ಇಷ್ಟೆಲ್ಲ ನೋಡಿರ್ತಾರ, ಏನಾರ ಅವರಿಗೆ ಡೌಟ್ ಇದ್ರ ಹೆಂಗ್ ಸಾಕ್ಬೇಕ್ರಿ ಏನ ಅನ್ನೋದು ಒಂದು ಫೋನ್ಯಾಗ ಒಂದ್ 2 ಮಾತು ಕೇಳಿದ್ರ ನೀವು ಹೇಳಕ್ ಬಯಸ್ತೀರಿ? ಹೇಳ್ತಾರೆ. ನಿಮ್ ಫೋನ್ ನಂಬರ್ ಹೇಳ್ರಣ್ಣ. 85 ರೀ 85 49 49 84 84 66 66 71 ರೀ 71. ಹ್ಞೂ ರೀ. ನಿಮ್ಮ ಹೆಸರು ಬಿಷ್ಟಪ್ಪ ಬಿಷ್ಟಪ್ಪ ಗುಡ್ಡಪ್ಪ ಇದೇಮ್ನವ್ರಿ. ಹ್ಞೂನ್ರಿ. ಓಕೆ ಸರಿ ಅಣ್ಣಾರ. ಪ್ರಾಪರ್ ಕಂಚರಗಟ್ಟಿ ಯಾವ್ದ ಮಾಹಿತಿ ಇದ್ರು ನಾವು ಹೇಳ್ತಾವ್ರಿ, ಹೇಳ್ತೀರಿ. ಓಕೆ ಏನ್ ಹೆಂಗ್ ಬಂದ್ರು ಹೇಳ್ತಾವ್ರಿ. ಸರಿ ಅಣ್ಣಾರ. ಓಕೆ ರೀ. ಸರಿ ರೀ ಅಣ್ಣಾರ, ನಮಸ್ಕಾರ. ನಮಸ್ಕಾರ ಸರಿ.